ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಎಲ್ಲ ಡೀಟೇಲ್ ನಿಮ್ಮ ಹತ್ರ ಇದೆಯಲ್ಲ, ಕಾಪಿ ನೋಡಿ ಮೇಡಮ್. ನನಗೆ ಊಟ ಮಾಡಿಲ್ಲ, ನಾನು ಹಸ್ಕೊಂಡು ಸುಸ್ತಾಗಿದ್ದೀನಿ, ಉಪವಾಸ ಮಾಡ್ತಾರಿಂದ ಹೆಚ್ಚು ಕಡಿಮೆ ಶಕ್ತಿ ಇಲ್ಲ, ಪ್ಲೀಸ್ ದಯವಿಟ್ಟು. ಓಕೆ ಸರ್, ಇವಾಗ ದರ್ಶನ್ ಅಭಿಮಾನಿಗಳಿಗೆ ಏನು ಹೇಳ್ತಿದ್ದಾರೆ ಸರ್? ಖಡಕ್ ಏನು ಹೇಳಲ್ಲ, ಅದು ಅವ್ರ ಬಾಸ್ ಹೇಳಬೇಕು. ಅವ್ರು ಯಾವುದೋ ಬಾಸನೋ ಇನ್ಯಾವುದೋ ಐತಲ್ಲ, ಆ ಬಾಸ್ಗಳು ಬಂದು ಹೇಳಬೇಕು. ಆಮೇಲೆ ಎರಡನೇದು, ನಮ್ದು ಏನೂ ಕಿತ್ಕೊಳಕ್ಕಾಗಲ್ಲ, ಏನೂ ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ನಾರ್ಮಲ್ ಕೂದಲಾದ್ರೆ ಕಿತ್ಕೋಬೋದು, ಅದು ವಿಗ್ ಅಲ್ವಾ, ಹೆಂಗೆ ಕಿತ್ಕೊಳ್ಳಿ? ಒಂದು ಮಾತು ಹೇಳ್ತೀನಿ, ಎಲ್ಲೋದ್ರೂ ಆಗ್ತಾರೆ. ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ. ಮೀಸೆ, ಅವ್ರ ಮೀಸೆನೇ ಬಿಡಲ್ಲ, ಗಡ್ಡನೂ ಬರಲ್ಲ, ಅಪ್ಪನಿಗೆ ಬಿಡಲ್ಲ. ಇನ್ನು ಕಿತ್ಕೊಳ್ಳೋದು ತೀರಾ ಖಾಸಗಿ ಹಂಗ ಇರುತ್ತೆ. ನಾವು ಯಾಕೆ ಅದು ಕೈ ಹಾಕೋಣ ಹೇಳಿ? ನನಗೇನು ಒಂದು ನಿಮಿಷ ಹೇಳಿ ಮೇಡಮ್, ಕಟ್ ಮಾಡಬೇಡಿದ್ದ. ಒಂದು ಹೆಣ್ಣತ್ರ ಮಾತಾಡಬಾರ್ದು, ಜವಾಬ್ದಾರಿ ಇದೆ. ನೀವು ನನ್ನ ಫ್ಯಾಮಿಲಿ ಥರ, ಐ ರೆಸ್ಪೆಕ್ಟ್ ಯು. ಬಟ್ ಈ ಪ್ರಶ್ನೆ ಕೇಳ್ತೀನಿ, ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ ಅಂತಾರೆ, ಇನ್ನು ಯಾವುದನ್ನ ಕಿತ್ಕೊಳಕ್ಕೆ ಸಾಧ್ಯ ಹೇಳಿ? ಇದನ್ನ ನಾನು ಯಾಕೆ ಕಿತ್ಕೊಳಕ್ಕೆ ಹೋಗ್ಲಿ ಹೇಳಿ? ಇದನ್ನ ಅವ್ರ ಫ್ರೆಂಡ್ಸ್ಗೆ ಗೊತ್ತಾಗಬೇಕು. ಗೊತ್ತು ಮಾಡಿಸ್ತಾ ಇದೀವಿ, ಬಿಸಿ ಚುಚ್ತಾ ಇತ್ತಲ್ಲಿ, ಕೆಳಗೆ ಹತ್ಕೊಂಡೈತಲ್ಲಿ. ನನ್ನನ್ನು ಒಂದು ಟ್ರಾಲ್ ಇನ್ನೊಂದು ಮಾಡಿದ್ರೆ ನಿಮ್ಮ ಬಾಸ್ಗೆ ಬಿಸಿ ಮುಟ್ಟೋದು, ಬೇರೆ ಯಾರಿಗೂ ಅಲ್ಲ. ನೋಡ್ರಿ, ದಯಮಾಡಿ ನೋಡ್ರಿ. ಒಂದೇ ಒಂದು ಸರ್, ಪ್ರಥಮ್ ಅವರು ಡೇರಿಂಗ್ ಮನುಷ್ಯ, ಯಾರಿಗೂ ಎದುರ್ಕೊಳ್ಳಲ್ಲ ಅಂತ ನೀವೇ ಹೇಳ್ತಾ ಇದ್ರಿ. ಇವಾಗ ಬೆಂಗಳೂರು ಬಿಟ್ಟು ಹೌದು, ನಮ್ಮ ವೈಫ್ ಹೆದರಿದ್ದಾರೆ, ನನ್ನ ಕುಟುಂಬ ಹೆದರಿದ್ದಾರೆ, ನಮ್ಮ ಡ್ಯಾಡಿ ಮಮ್ಮಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇರಬಾರ್ದು ಪ್ರಥಮ್ ನೀನು ಬೆಂಗಳೂರಲ್ಲಿ ಅಂತ. ಸರ್, ಊರು ಬಿಟ್ಟು ಹೋಗ್ಬೇಕಾದ್ರೆ ಈ ಮನುಷ್ಯಂಗೆ ದೊಣ್ಣೆ ನಾಯಕಂಗೆ ಯಾಕೆ ಹೆದರ್ಕೊಳ್ಳಿ? ಊರು ಬಿಟ್ಟು ಹೋಯ್ತಾ ಇದ್ದೀನಿಲ್ವಾ, ಯಾಕೆ ಹೆದರ್ಕೊಳ್ಳಿ ಮೇಡಮ್? ಹಾಗಿದ್ರೆ ಮುಂದೆ ಫಿಲಿಮ್ ಮಾಡಲ್ವಾ ನೀವು? ಒಪ್ಕೊಂಡ್ರೆ ಇದು ಮುಗಿಸ್ ಹೊರಟೋಗ್ತೀನಿ. ಈಗ ಖಾಲಿ ಮಾಡ್ತಾ ಇದ್ದೀನಿ ನನ್ನ ಮನೆನ. ಅದೇ ಬಾಡಿಗೆನೇ ಕಟ್ಟಕ್ಕಾಗಲ್ಲ ಅಂದ್ರಲ್ಲ, ಈ ನನ್ನ ಮಕ್ಳಿಗೆ ತೀರಿಸೋ ಯೋಗ್ಯತೆ ಇಲ್ಲ, ಈ ನನ್ನ ಮಕ್ಳು ಕೊಡ್ತಾರಂತೆ. ಬೇವರ್ಸಿಗಳ ಹೋಗಿ ಕೆಲಸ ನೋಡಿ, ಅದನ್ನೇ ಒಂದು ಕೆಲಸ ಮಾಡಿ. ಇನ್ನು ನಂಗೆ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಈ ಬೇಕ್ರಿ ರಘು ಏನಾದ್ರು ಬಂದು ಕ್ಷಮೆ ಕೇಳಿದ್ರೆ ನಾನು ಇನ್ನೊಂದು ಕಂಡೀಷನ್ ಹಾಕ್ತೀನಿ. ಇನ್ನೊಂದು ಕಂಡೀಷನ್ ನಾಳೆ ಹೇಳ್ತೀನಿ, ಅದು ಇವತ್ತು ಬೇಡ, ನಾಳೆಗಿರಲಿ. ಮತ್ತೆ ರಮ್ಯಾ ಅಂತವ್ರಿಗೇನೆ ಬಿಟ್ಟಿಲ್ಲ, ಅಷ್ಟು ಅವಾಚ್ಯ ಶಬ್ದದಿಂದ ಒಂದು ವಿಷಯ ಹೇಳ್ತೀನಿ ಕೇಳಿ. ರಮ್ಯಾ ಸಿನಿಮಾ ನಿಲ್ಲಿಸಿ 13 ವರ್ಷ ಆಗಿದೆ. ಇವತ್ತು ಅವ್ರ ಚಪ್ಪಲಿ ಇದೆಯಲ್ಲ, ನಾನು ಹರಾಜ್ಗಿಡ್ತೀನಿ ಅಂತ ಅಮ್ಮ ಹೇಳಿದ್ರೆ 5 ಲಕ್ಷ ರೂಪಾಯಿ ಹೋಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ರಮ್ಯಾ ಮೇಡಮ್. ಆ ರಮ್ಯಾ ಅವ್ರನ್ನ ನಿಂಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಅದನ್ನ ಇದು ಮಾಡ್ಕೊಂಡೆ ಒಂದು ಅಶ್ಲೀಲವಾಗಿ ನೋಡೋಕ್ಕಾಗ್ತದೆ. ಆ ಹೆಣ್ಣು ರೆಬಲ್ ಆಗಿ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿದೆ ಅಂದರೆ ಆ ಹೆಣ್ಣು ನೋವು ಎಷ್ಟಿರಬೇಕು? ಶೀ ಈಸ್ ಎ ಸೂಪರ್ ಸ್ಟಾರ್ ರೀ ರಮ್ಯಾ ಅವರು. ಇವತ್ತಿಗೂ ಕ್ರೇಜ್ ರೀ. 6 ತಿಂಗಳು ನೀವೇನಾದ್ರು ಇಲ್ಲ ಅಂದರೆ ನಿಮ್ಮನ್ನು ಜನ ಮರ್ತೇ ಬಿಡ್ತಾರೆ, ಪೇ ಮಾಡ್ತಾರೆ ಹೀರೋಗಳು ಬೂಸ್ಟ್ ಮಾಡೋಕ್ಕೆ. ರಮ್ಯಾ 12 ವರ್ಷ ಆಯ್ತು ಸಿನಿಮಾ ಮಾಡಿ, ಇವತ್ತಿಗೂ ಐಮನ್ ಕ್ರೇಜ್ ಯಾರು ಅಳ್ಳಾಡ್ಸ್ಕೊಳಕ್ಕೆ ಏನರೋ ಕಿತ್ಕೋತೀರಾ ಪೆಗ್ಬಿಟ್ಟು. ನೀವೇ ಹೇಳ್ತಿರಲ್ಲ ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ. ನೀವೇನು ಕಿತ್ಕೋತೀರಾ ಹೇಳಿ? ಫಸ್ಟ್ ನೀವೇನು ಕಿತ್ಕೋತೀರಾ ಹೇಳಿ? ದರ್ಶನ್ ಇಷ್ಟೆಲ್ಲ ಆದ್ರೂ ಒಂದು ಪ್ರತಿಕ್ರಿಯೆ ಕೊಟ್ಟು ಸ್ಟಂಟ್ ಅವೆಲ್ಲ ಡವ್ವುದು, ಅವರು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಯಾರೋ ಹೇಳಿದ್ರು ಪಾಪ, ದಿನಕರ್ ವಾನ್ ಮಾಡೋರು ಅಂತ. ದೇವರಾಣೆ ದಿನಕರ್ ಅವ್ರದ್ದು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅಕಸ್ಮಾತ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ. ಆ್ಯಂಡ್ ಒಳ್ಳೆ ಮನುಷ್ಯರಿ ಅಯ್ಯಪ್ಪ, ಪಾಪ ಹಂಗೆಲ್ಲ ಇಲ್ಲ. ನಂಗೆ ಅಪ್ಪನ ಬಗ್ಗೆ ಅಷ್ಟು ಅಸಮಾಧಾನ ಇಲ್ಲ. ಬಟ್ ಮಾಡಿಲ್ಲ, ಸುಳ್ಳು ಹಬ್ಬಿಸ್ಬೇಡಿ. ದರ್ಶನ್ ಅವ್ರದ್ದು ಇನ್ವಾಲ್ವ್ಮೆಂಟ್ ದಿನಕರ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ. ದರ್ಶನ್ ಅವರು ಒಂದಷ್ಟು ಪೇ ಮಾಡ್ತಾರೆ, ಏಜೆನ್ಸಿಗಳಿಗೆ ಪೇ ಮಾಡ್ತಾರೆ. ಅದು ಇನ್ನು ಸಮಸ್ಯೆ ಆಯ್ತೈತೆ, ಅದು ಆಗ್ಬಾರ್ದು. ಹೋಗಿ ಬನ್ನಿ. ರೌಡಿಗಳಾಗ್ತಾ ಇದ್ದಾರೆ ಸರ್ ದರ್ಶನ್ ಫ್ಯಾನ್ಸ್. ಆಗ್ತಾ ಇದ್ದಾರಾ? ಆಗಿಲ್ವಾ ಇನ್ನೂ? ಆಗ್ಬಿಟ್ಟಿದ್ದಾರೆ ಅಲ್ಲ, ಆಗಿಲ್ವಾ? ಇದೀಗ ಶಿವಣ್ಣವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದು ಮಾಡಿರೋದು ತಪ್ಪು, ಈ ತರ ಹೇಳಿಕೆ ಮಾತಾಡಬಾರ್ದಾಗಿತ್ತು, ಮಹಿಳೆಯರಿಗೆ ಗೌರವ ಕೊಡಬೇಕು ಅಂತ. ನಾವು ಕೂಡ ರಮ್ಯಾ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ ಅಂತ. ಸರ್, ಯಾರೇ ಹೇಳಿ ಒಂದು ಹೆಣ್ಮಗಳ ಗೌರವ ಮುಖ್ಯ ಆಗುತ್ತೆ. ಸೊ DSP ಸರ್ ತುಂಬ ಸಜ್ಜನಿಕೆ ಇರುವಂತಹ ಒಬ್ಬ ವ್ಯಕ್ತಿ. ಸರ್ ಬಂದು ಕೇಳ್ಕೊಂಡಿದ್ದಾರೆ, ಅವ್ರ ಬಗ್ಗೆ ನಮ್ಮ ಪ್ರೀತಿ ಇದೆ, ನಮ್ಮ ಇದನ್ನ ಸ್ವೀಕರಿಸಿದ್ದಾರೆ. ಬಟ್ ದರ್ಶನ್ ಅವರು ಇಲ್ಲಿ ಬಂದು ಇದೇ ಆಫೀಸರ್ ಮುಂದೆ ಒಪ್ಕೋಬೇಕು. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಅವರ 150 ಪೇಜಸ್ ಡಿಲೀಟ್ ಆಗಬೇಕು. ಡಿಲೀಟ್ ಆಗತ್ತಂಗೆ ಕಳ್ಳಾಡ್ಲ. ಯಾಕಂದ್ರೆ ಈ ಮಜಾ ತಗೋತಾ ಇದ್ದಾರೆ ಅವರು. ಮಳೆಯಲ್ಲೂ ಕೂತಿದ್ದೇವೆ, ಏನೂ ಇಲ್ಲ ಅಂದ್ರೆ ಅದು ಅವ್ರು ಬಿಸಿ ಮುಟ್ಟಬೇಕು. ಅವ್ರು ಬರೋ ಪರ್ಮಿಷನ್ ತಗೊಂಡಿದ್ದೀರಾ ಮೇಡಮ್? ಪರ್ಮಿಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನ್ಯಾಯನ 101.5 ವರ್ಷದಿಂದ ನೋಡಿದ್ದಾರೆ. ಅದು ನೋಡ್ಕೊಂಡು ಕೂತಿದ್ದಾರೆ ಯಾರು ಇದು. ಅವಾಗಿಂದ ಅವ್ರು ಯಾರು ಏನು ಮಾಡೋಕ್ಕಲ್ಲ ಅಂತ ಬರ್ತಾ ಇದೆ. ಇವತ್ತು ಡಿಲೀಟ್ ಮಾಡ್ತಾರೆ, ಮತ್ತೆ ನಾಳೆ ಆಕ್ಟಿವೇಟ್ ಅದಾಗಬಾರ್ದು. ಇವತ್ತಷ್ಟು ಡಿಲೀಟ್ ಆಗೋ ತನಕ ಮೇಡಮ್, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರೊಡಕ್ಷನ್ 300 ಕುಟುಂಬ ಊಟ ಮಾಡುತ್ತೆ ಅಂದರೆ ನಾವೇನು ಕಡಿಮೆ ಮಕ್ಕಳಲ್ಲ ಮೇಡಮ್. ಸೊ ಈ ಸಮಸ್ಯೆ ಆಗಿದೆ ಅಂದಾಗ ನಾನು ಲೀಗಲಿ ಮೂವ್ ಮಾಡ್ತೀನಿ. ನನಗೇನಾದ್ರು ಸಮಸ್ಯೆ ಆಯಿತು ಅಂದರೆ ಆರೋಗ್ಯ ಹಾಳಾಗಲಿ, ಒಂದು ಚೂರು ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ, ಇದು ಆ ಅಪ್ಪ ಬಂದಿಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು, ಇಲ್ಲ ಸೋಷಿಯಲ್ ಮೀಡಿಯಾ ಎಲ್ಲರೂ ಹಾಕಬೇಕು. ಯಾಕೆಂದರೆ ನಾವು ಈ ಥರ ತೊಂದರೆ ಆಗ್ತಿರೋ ಮಜಾ ತಗೋತಾ ಇದ್ದಾರೆ ಅಂದರೆ ನಾವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಐ ರೆಸ್ಪೆಕ್ಟ್ SP ಸರ್. ಆ್ಯಕ್ಚುಲಿ ಇವತ್ತು ಮೀಟಿಂಗ್ ಇತ್ತು, ಇವತ್ತೇನೋ ಇದ್ದಿದ್ರು ಸಹಿತ. DSP ಸರ್ ಕೂಡ ಎಲ್ಲ ಕೆಲಸ ಬಿಟ್ಟು ಪ್ರಥಮ್ ಬನ್ನಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅದು ಅವರ ದೊಡ್ಡತನ ತೋರಿಸುತ್ತೆ. ಅಟ್ ಎ ಸೇಮ್ ಟೈಮ್ ಈ ವ್ಯಕ್ತಿ ಕೂತ್ಕೊಂಡು ಮಜಾ ನೋಡಿ. ಒಬ್ಬ ಅಂದರೆ ಎಲ್ಲ ಕ್ರೈಮ್ಸ್ ಬಗ್ಗೆ ಅಲರ್ಟ್ ಆಗಿರುವಂಥವ್ರು ನೋಡ್ಕೊಂಡು, ನೆನ್ನೆ ರಮ್ಯಾಗೆ ಏನಾಗಿದೆ ನೀವು ನೋಡಿದ್ದೀರಾ. ಇಷ್ಟಾಗಿದ್ರು ಕೂಡ ಇದು ಮಾಡಿದಾರೆ ಅಂದರೆ ನಾವು ಅವ್ರು ಕಾಪಾಡ್ಕೋಬೇಕಾಗತ್ತೆ. ಸರ್ ಅವ್ರ ಮೇಲೆ ಗೌರವ ಇದೆ.